ಹಾಯ್ ಗೈಸ್, ನಮಸ್ತೆ ಎಲ್ರಿಗೂ. ನಾವು ಈ ಹಿಂದಿನ ವಿಡಿಯೋದಲ್ಲಿ ಅಂದರೆ ಬೇರೆ ಬೇರೆ ಕಂಪನಿಯವರು ಸ್ಟಾಕ್ ಮಾರ್ಕೆಟ್ಗೆ ಯಾಕೆ ಬರ್ತಾರೆ, ಅವರ ಕಂಪನಿಗಳನ್ನು ಸ್ಟಾಕ್ ಮಾರ್ಕೆಟಲ್ಲಿ ಯಾಕೆ ಲಿಸ್ಟಿಂಗ್ ಮಾಡ್ತಾರೆ ಅನ್ನೋದನ್ನು ನಾವು ತಿಳ್ಕೊಂಡಿದ್ವಿ, ಹೌದಲ್ವಾ? ಸೊ ಇವತ್ತು ನಾವು ಏನು ಗೊತ್ತಾ, ಅಂದರೆ ಬೇರೆ ಬೇರೆ ರೀತಿಯಾದಂಥ ಇನ್ವೆಸ್ಟರ್ಸ್, ಅಂದರೆ ಟೈಪ್ಸ್ ಆಫ್ ಇನ್ವೆಸ್ಟರ್ಸ್. ಸೊ ಇವರು ಯಾರು ಏನು ಅಂತ ನಾವು ಇಲ್ಲಿ ತಿಳ್ಕೊಳ್ಳೋಣ. ಸೊ ಈಗ ನಾವು ಫಸ್ಟ್ ಆಫ್ ಆಲ್ ನೋಡೋದಾದರೆ, ಟೈಪ್ಸ್ ಆಫ್ ಇನ್ವೆಸ್ಟರ್ಸಲ್ಲಿ ನಾವು 4 ರೀತಿಯಾದಂಥ ಇನ್ವೆಸ್ಟರ್ಸನ್ನು ನೋಡ್ಬೋದು. ಅದರಲ್ಲಿ ಈಗ ನಾವು ಫಸ್ಟ್ ಆಫ್ ಆಲ್ ನೋಡೋದಾದರೆ FII ಅಂತ ಇದೆ. ಅಂದರೆ ಇವರನ್ನು ನಾವು ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂತ ಕರಿತೀವಿ. ಹಾಗೆ DII ಅಂತ ಇದೆ, ಅಂದರೆ ಇವರನ್ನು ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂತ ಕರಿತೀವಿ ನಾವು. ಹಾಗೆ HNI ಅಂತ ಇದೆ, ಇವರನ್ನು ಹೈ ನೆಟ್ವರ್ತ್ ಇಂಡಿವಿಜುವಲ್ಸ್ ಅಂತ ಕರಿತೇವೆ ನಾವು. ಹಾಗೆ ರಿಟೇಲ್ ಇನ್ವೆಸ್ಟರ್ಸು, ಅಂದರೆ ನಮ್ಮ ಥರ ಏನು ಸಣ್ಣ ಪುಟ್ಟ ಏನು ಇನ್ವೆಸ್ಟ್ಮೆಂಟ್ಗಳನ್ನು ಮಾಡ್ತಾರಲ್ಲ, ಅವರಿಗೆ ರಿಟೇಲ್ ಇನ್ವೆಸ್ಟರ್ಸ್ ಅಂತ ಹೇಳ್ತೇವೆ. ಸೊ ನಾವೀಗ ಒಂದೊಂದಾಗಿ ನೋಡೋದಾದರೆ ಇಲ್ಲಿ FII ಅಂತ ಇದೆ. ಸೊ ಅಂದರೆ ಏನು, ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸು. ಇವರು ಯಾರು ಅಂತ ಕೇಳಿದರೆ, ಅಂದರೆ ಫಾರಿನ್ ಕಂಪನಿಯವರು, ಬೇರೆ ಬೇರೆ ಅಂದರೆ ಈ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡ್ತಾರಲ್ಲ ಆ ಥರದ ಕಂಪನಿಯವರು. ಈಗ ಎಕ್ಸಾಂಪಲ್ ನಾವು ನೋಡೋದಾದರೆ, ಈಗ ಫಾರಿನ್ ಅಲ್ಲಿನ ಜನರು ಏನು ಮಾಡ್ತಾರೆ, ಅಲ್ಲಿನ ಏನು ಮ್ಯೂಚುವಲ್ ಫಂಡ್ಸ್ ಇರದೆ ಅಥವಾ ಅಲ್ಲಿನ ಬ್ಯಾಂಕ್ಗಳಲ್ಲಿ FD ಇಡೋದಿರ್ಬೋದು, ಅಥವಾ ಅಲ್ಲಿನ ಇನ್ಶೂರೆನ್ಸ್ ಕಂಪನಿಗಳಲ್ಲಿ ಹೂಡಿಕೆ ಮಾಡೋದಿರ್ಬೋದು, ಅದು ಅಲ್ಲಿನಿಗೆ ಸಂಬಂಧಪಟ್ಟಂಥ ಈ ಪೆನ್ಷನ್ ಸ್ಕೀಮ್ಸ್ಗಳು ಏನಿರ್ತಾವಲ್ಲ ಅದ್ರ ಮೇಲೆಲ್ಲ ಹೂಡಿಕೆ ಮಾಡುವಂಥದ್ದು. ಅಲ್ಲಿ ಜನ ಏನು ಈ ಬೇರೆ ಬೇರೆ ರೀತಿಯಾದಂಥ ಈ ಈ ಏನು ಫಿನಾನ್ಷಿಯಲ್ ಏನು ಇನ್ವೆಸ್ಟ್ಮೆಂಟ್ಸ್ ಇದೆಯಲ್ಲ ಅದ್ರ ಮೇಲೆಲ್ಲ ಯಾರೆಲ್ಲ ಹೂಡಿಕೆ ಮಾಡಿರ್ತಾರಲ್ಲ, ಆ ಹಣವನ್ನು ಅವ್ರು ಏನು ಮಾಡ್ತಾರಂತ ಹೇಳಿದರೆ ಒಟ್ಟುಗೂಡಿಸಿ ನಮ್ಮ ಇಂಡಿಯಾದ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟು ಟ್ರೇಡಿಂಗನ್ನು ಮಾಡ್ತಾರೆ. ಸೊ ಅದಕ್ಕೆ ನಾವೇನು ಹೇಳ್ತೀವಿ, ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ ಅಂತ ಹೇಳ್ತೀವಿ ನಾವು ಅವರಿಗೆ. ಅಂದರೆ ಫಾರಿನಿಂದ ಏನು ಇನ್ವೆಸ್ಟರ್ಸ್ ಇದ್ದಾರಲ್ಲ, ಸೊ ಅವರು ಇಂಡಿಯನ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡುವಂಥದ್ದು. ಅದು ಹೇಗೆ, ಈ ಒಬ್ಬೊಬ್ಬರ ಇಂಡಿವಿಜುವಲ್ ಟ್ರೇಡರು ಇನ್ವೆಸ್ಟರು ಅಲ್ಲ. ಸೊ ಅಲ್ಲಿ ಗ್ರೂಪ್ ಆಫ್ ಕಂಪನೀಸ್ ಇರ್ಬೋದು, ಸೊ ಅಥವಾ ಅಲ್ಲಿಗೆ ಸಂಬಂಧಪಟ್ಟಂಥ ಈಗ ಮ್ಯೂಚುವಲ್ ಫಂಡ್ಸು, ಅಲ್ಲಿನ ಜನ ಏನು ಮ್ಯೂಚುವಲ್ ಫಂಡ್ಸಲ್ಲಿ ದುಡ್ಡು ಹಾಕ್ತಾರೆ. ಆ ಹಣ ಏನು ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ ಇವರು ಆ ಕಂಪನಿಯವರು ಇಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಸೊ ಇಲ್ಲ ಅಲ್ಲಿನ ಜನ ಈಗ ಬ್ಯಾಂಕ್ಗಳಲ್ಲಿ FD ಇಟ್ಟಿರ್ಬೋದು, ಆ ಹಣವನ್ನು ತಗೊಂಡು ಬಂದು ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ ಅವರು ಟ್ರೇಡ್ ಮಾಡುವಂಥದ್ದು ಮತ್ತು ಇನ್ವೆಸ್ಟ್ ಮಾಡುವಂಥದ್ದನ್ನು ಮಾಡ್ತಾರೆ. ಅಥವಾ ಅಲ್ಲಿನ ಜನ ಈಗ ಇನ್ಶೂರೆನ್ಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡಿರುವಂಥದ್ದು. ಸೊ ಆ ಹಣವನ್ನು ತಗೊಂಡು ಬಂದು ಏನು ಮಾಡ್ತಾರೆ, ಆ ಕಂಪನಿಯವರು ಇಲ್ಲಿ ಟ್ರೇಡಿಂಗು ಅಥವಾ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡ್ತಾರೆ. ಇದು ಹೇಗಂತ ಹೇಳಿದರೆ ನೋಡಿ, ಅವರು ಈಗ 1 ಕೋಟಿ 2 ಕೋಟಿ ಈ ರೀತಿಯಾಗಿರಲ್ಲ. ಈಗ ಆ ಪರ್ಟಿಕ್ಯುಲರ್ ಕಂಪನಿಯಲ್ಲ ಮೇಲೆ ಜನ ತುಂಬ ಹೂಡಿಕೆ ಮಾಡಿರ್ತಾರಲ್ವಾ, ಅವ್ರು ಏನು ಮಾಡ್ತಾರೆ ನೋಡಿ, ಅವ್ರದ್ದು ಏನಿರುತ್ತೆ ಇನ್ವೆಸ್ಟ್ಮೆಂಟು ಕೆಪಾಸಿಟಿ ಈಗ 1000 ಕ್ರೋರು, 5000 ಕ್ರೋರು, 10,000 ಕ್ರೋರು ಈ ರೀತಿಯಾಗಿರುತ್ತೆ. ಅಂದರೆ ದೊಡ್ಡ ಮಟ್ಟದ ಅಮೌಂಟ್ ಇರುತ್ತೆ ಅವ್ರ ಹತ್ರ. ಸೊ ಇವರನ್ನು ನಾವು ಏನು FIIs ಅಂತ ಹೇಳ್ತೇವೆ. ಅದೇ ರೀತಿ ನಾವು DIs ಅಂತ ಹೇಳಿದರೆ, ಈಗ ಇಲ್ಲಿ FII ಹೆಂಗಿದೆಯಲ್ಲ ಅದೇ ಥರ ಇದು ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್. ಅಂದರೆ ಈಗ FII ಹೆಂಗೆ ಕೆಲಸ ಮಾಡುತ್ತಲ್ಲ ಅದೇ ರೀತಿಯಲ್ಲಿ ನಮ್ಮ ಇಂಡಿಯಾದೊಳಗಡೆ ಇಂಡಿಯಾದೊಳಗಡೆ ಜನ ಏನು ಮಾಡ್ತಾರೆ, ಮ್ಯೂಚುವಲ್ ಫಂಡ್ಸಲ್ಲಿ ಹಣ ಹಾಕ್ತಾರೆ, ಇನ್ಶೂರೆನ್ಸ್ ಕಂಪನಿಯಲ್ಲಿ ಹಣ ಹೂಡಿಕೆ ಮಾಡ್ತಾರೆ, ಬ್ಯಾಂಕ್ಸಲ್ಲಿ ಹೂಡಿಕೆ ಮಾಡ್ತಾರೆ, FD ಇಡ್ತಾರೆ, ಮತ್ತು ಬೇರೆ ಬೇರೆ ರೀತಿಯಾದ ಪೆನ್ಷನ್ ಫಂಡ್ಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡ್ತಾರೆ. ಸೊ ಈ ಹಣ ಎಲ್ಲ ಒಟ್ಟುಗೂಡುತ್ತಲ್ಲ, ಆವಾಗ ಆ ಕಂಪನಿಯವರು ಏನು ಮಾಡ್ತಾರೆ, ಆ ಒಟ್ಟುಗೂಡಿದಂಥ ಹಣವನ್ನು ಏನು ಸ್ಟಾಕ್ ಮಾರ್ಕೆಟಲ್ಲಿ ಬೇರೆ ಬೇರೆ ಕಂಪನಿಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದು, ಟ್ರೇಡಿಂಗ್ ಮಾಡೋದು ಈ ರೀತಿಯಾಗಿ ಎಲ್ಲ ಮಾಡ್ತಾರೆ. ಸೊ ಇವರು ಸಹ ಸೇಮ್, ಅಂದರೆ ಏನು ಇವ್ರದ್ದು ಇನ್ವೆಸ್ಟ್ಮೆಂಟ್ ಏನು ವ್ಯಾಲ್ಯೂಸ್ ಎಷ್ಟಿರುತ್ತೆ, 1000 ಕ್ರೋರು, 5000 ಕ್ರೋರು ಈ ರೀತಿಯಾಗಿರುತ್ತೆ. ಅಂದರೆ ತುಂಬ ಜನ ಅವ್ರ ಕಂಪನಿ ಮೇಲೆ ಇನ್ವೆಸ್ಟ್ ಮಾಡಿರ್ತಾರೆ. ಸೊ ಆ ಹಣವನ್ನು ತಗೊಂಡು ಬಂದು ಇಲ್ಲಿ ಅವರು ಇನ್ವೆಸ್ಟ್ಮೆಂಟನ್ನು ಮಾಡುವಂಥದ್ದು. ಹಾಗೆ ನಾವು ಇಲ್ಲಿ ನೋಡೋದಾದರೆ HNI ಅಂತ ಇದೆ, ಇನ್ನೊಂದು ಟೈಪ್ ಆಫ್ ಇನ್ವೆಸ್ಟರ್ ನೋಡಿದರೆ ನಾವು HNI ಅಂತ ಇದೆ. HNI ಅಂತ ಹೇಳಿದರೆ ಹೈ ನೆಟ್ವರ್ತ್ ಇಂಡಿವಿಜುವಲ್ಸ್ ಅಂತ ಹೇಳ್ತೇವೆ. ಇವ್ರದ್ದು ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಏನಿರುತ್ತೆ ಅಂತ ಹೇಳಿದರೆ ನಿಮಗೆ, ಅಂದರೆ ಯಾವುದೇ ರಿಟೇಲ್ ಟ್ರೇಡರ್ ಅಥವಾ ಇನ್ವೆಸ್ಟರ್ ಇರ್ತಾರಲ್ಲ ಅವರದ್ದು ಏನು ಮಿನಿಮಮ್ ಏನು ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಏನಿದೆಯಲ್ಲ ಅದು 5 ಕ್ರೋರ್ಕ್ಕಿಂತ ಜಾಸ್ತಿ ಇದ್ದರೆ ಅವರನ್ನು HNI ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಏನಿರಬೇಕಂತ ಹೇಳಿದರೆ ಅವ್ರದ್ದು ಲಿಕ್ವಿಡ್ ಅಸೆಟ್ ಅನ್ನುವಂಥದ್ದು 5 ಕ್ರೋರ್ಕ್ಕಿಂತ ಜಾಸ್ತಿ ಇರಬೇಕು. ಲಿಕ್ವಿಡ್ ಅಸೆಟ್ ಅಂದರೆ ಈಗ ಯಾವುದು, ನಾನೇ ಒಬ್ಬ ಈಗ ಸ್ಟಾಕ್ ಮಾರ್ಕೆಟಲ್ಲಿ ನಾನೊಂದು 5 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿದೆ ಅಂತ ಇಟ್ಕೊಳ್ಳಿ. ಸೊ ಅದೇನು, ಅದೊಂದು ಲಿಕ್ವಿಡ್ ಅಸೆಟ್ ಅಂತ ಹೇಳಿದರೆ ನನಗೆ 5 ಕೋಟಿ ಇವತ್ತು ಇನ್ವೆಸ್ಟ್ ಮಾಡಿದೆ ಅಂದರೆ ನಾಳೆ ಬೇಕಿದ್ರೂ ನಾನು ಅದನ್ನು ಹೊರಗೆ ತೆಗಿಬೋದು, ಅದನ್ನು ತೆಗೆದು ಕ್ಯಾಶಿಗೆ ಕನ್ವರ್ಟ್ ಮಾಡ್ಬೋದು ನಾವು.
ಸೊ ಹಾಗಾಗಿ ಅದು ಲಿಕ್ವಿಡ್ ಅಸೆಟ್ ಆಗುತ್ತೆ. ಸೊ ಈ ರೀತಿ ಯಾರು ಇನ್ವೆಸ್ಟರ್ಸ್ ಇರ್ತಾರೆ ನೋಡಿ, 5 ಕ್ರೋರ್ಕ್ಕಿಂತ ಜಾಸ್ತಿ ಯಾರು ಇನ್ವೆಸ್ಟ್ ಮಾಡಿರ್ತಾರಲ್ಲ, ಅವರನ್ನ ಹೈ ನೆಟ್ವರ್ತ್ ಇಂಡಿವಿಜುವಲ್ಸ್ ಅಂತ ಹೇಳ್ತೇವೆ. ಹಾಗೆ ಇಲ್ಲಿ ರಿಟೇಲ್ ಇನ್ವೆಸ್ಟರ್ಸ್ ಅಂತ ಇದೆ. ರಿಟೇಲ್ ಇನ್ವೆಸ್ಟರ್ಸ್ ಅಂದರೆ ಯಾರು? ನಾವು ಈ ಎಕ್ಸಾಂಪಲ್ ಈಗ 5,000 ಇನ್ವೆಸ್ಟ್ ಮಾಡಿರ್ತಾನೆ ಯಾರೋ ಒಬ್ಬ ಒಂದು ಸ್ಟಾಕಲ್ಲಿ, ಅವನನ್ನು ರಿಟೇಲ್ ಇನ್ವೆಸ್ಟರ್ಸ್ ಅಂತೇವೆ. ಅಥವಾ ಈಗ 10,000, 1,00,000, 10,00,000, 1,00,00,000 ಈ ರೀತಿಯೆಲ್ಲ ಯಾರು ಇನ್ವೆಸ್ಟ್ ಮಾಡಿರ್ತಾರಲ್ಲ, ಅವರನ್ನು ರಿಟೇಲ್ ಇನ್ವೆಸ್ಟರ್ಸ್ ಅಂತ ಹೇಳ್ತೇವೆ. ಇದು ಹೇಗೆ ಅಂತ ಹೇಳಿದರೆ, ಅವರವರ ಕ್ಯಾಪಿಟಲ್ ಸೈಜ್ ಏನಿರುತ್ತಲ್ಲ ಇನ್ವೆಸ್ಟ್ಮೆಂಟ್ಗೆ, ಅದರ ಆಧಾರದ ಮೇಲೆ ಡಿಫ್ರೆನ್ಷಿಯೇಟ್ ಮಾಡಿರೋದು. ನೀವು ಇಲ್ಲೂ ಒಂದು ವಿಷಯವನ್ನು ಗಮನಿಸಬೇಕು. ಏನಂತ ಹೇಳಿದರೆ, ಈ FII DI ಏನಿದೆಯಲ್ಲ, ಇಲ್ಲಿ ಏನು ಗೊತ್ತಾ ನಿಮಗೆ, ನೀವು ಈಗ ನೋಡಿ ಮ್ಯೂಚುವಲ್ ಫಂಡ್ಸಲ್ಲಿ ಹಣ ಇಡ್ತೀರಿ, ಬ್ಯಾಂಕಲ್ಲಿ FD ಇಡ್ತೀರಿ, ಮತ್ತು ಇನ್ಶೂರೆನ್ಸ್ ಪಾಲಿಸಿಗಳ ಮೇಲೆ ಹಣ ಹೂಡಿಕೆ ಮಾಡ್ತೀರಿ, ಮತ್ತು ಬೇರೆ ಬೇರೆ ಪೆನ್ಷನ್ ಫಂಡ್ಸ್ ಅಥವಾ ಗೌರ್ಮೆಂಟ್ ಸ್ಕೀಮ್ಗಳ ಮೇಲೆ ಹಣ ಹೂಡಿಕೆ ಮಾಡ್ತೀರಿ. ಅವರೆಲ್ಲ ತಗೊಂಡು ಏನು ಮಾಡ್ತಾರೆ ಅಂತ ಹೇಳಿದರೆ, ನಿಮಗೆ ಅರ್ಧದಷ್ಟು ಹಣ ಸ್ಟಾಕ್ ಮಾರ್ಕೆಟಿಗೆ ಬರೋದು. ಅವರಿಗೆ ನೀವು ರಿಟರ್ನ್ ಕೊಡಬೇಕಲ್ವಾ? ರಿಟರ್ನ್ ಕೊಡಬೇಕು. ಈ ಬ್ಯಾಂಕಿನವ್ರು ಏನು ಮಾಡ್ತಾರೆ, ಒಂದಿಷ್ಟು ಹಣವನ್ನು ಬೇರೆ ಬೇರೆ ಲೋನ್ ಕೊಡುವಂಥದ್ದು, ಅದರ ಆಧಾರದ ಮೇಲೆ ಅವರು ರಿಟರ್ನ್ ಪಡಿತಾರೆ. ಮತ್ತು ಉಳಿದ ಹಣವನ್ನು ಅವ್ರು ತಗೊಂಡು ಏನು ಸ್ಟಾಕ್ ಮಾರ್ಕೆಟ್ಗೆ ಬರೋದು. ಈ FII ಆಗಿರ್ಬೋದು, DI ಆಗಿರ್ಬೋದು. ಅಂದರೆ ಫಾರಿನ್ನಲ್ಲಿ ಏನು ಕಂಪನಿಗಳಿರ್ತಾವಲ್ಲ, ಈ ಮ್ಯೂಚುವಲ್ ಫಂಡ್ಸು, ಫಾರಿನ್ ಅಂದರೆ ಬ್ಯಾಂಕ್ಸು, ಅಥವಾ ನಿಮಗೆ ಇನ್ಶೂರೆನ್ಸ್ ಕಂಪನಿಗಳಿರ್ಬೋದು. ಅದೇ ಇಂಡಿಯಾದಲ್ಲಿ ಸಹ ನಾವು DI ನೋಡಿದರೆ ಮ್ಯೂಚುವಲ್ ಫಂಡ್ಸು, ಇನ್ಶೂರೆನ್ಸ್ ಕಂಪನಿಗಳು, ಅಥವಾ ನಿಮಗೆ ಬ್ಯಾಂಕ್ಸಲ್ಲಿ ಇಟ್ಟಿರೋ FD, ಅವರು ಸಹ ನಿಮ್ಮ ಹಣವನ್ನು ತಗೊಂಡು ಬಂದು ಏನು ಸ್ಟಾಕ್ ಮಾರ್ಕೆಟಿಗೆ ಬಂದು ಬೇರೆ ಬೇರೆ ಕಂಪನಿಗಳ ಮೇಲೆ ಇನ್ವೆಸ್ಟ್ ಮಾಡಿ ನಿಮಗೆ ಏನು ಅದರಲ್ಲಿ ಲಾಭಾಂಶದಲ್ಲಿ ನಿಮಗೆ ಇಂತಿಷ್ಟು % ಅಂತ ನಿಮಗೆ ಮೊದಲೇ ಏನು ಫಿಕ್ಸ್ ಹೇಳಿರ್ತಾರಲ್ಲ, ಆ ಥರಾಗಿ ಕೊಡುವಂಥದ್ದು. ಇಲ್ಲಿ ಏನು ಗೊತ್ತಾ, FII ಮತ್ತು DI ಅವರದ್ದೇ ಆದಂಥ ರಿಸರ್ಚ್ ಟೀಮ್ ಇರುತ್ತೆ. ಅಂದರೆ ಮಾರ್ಕೆಟ್ ಅನಾಲಿಸಿಸ್ ಮಾಡೋಕ್ಕೆ ಅಂತಲೇ ರಿಸರ್ಚ್ ಟೀಮ್ ಇರುತ್ತೆ. ಅದನ್ನು ಮಾಡೋಕ್ಕಂತಲೇ ಬೇರೆ ಕಂಪನಿಗಳಿರ್ತವೆ. ಅಂದರೆ ಮಾರ್ಕೆಟಲ್ಲಿ ಏನಾಗುತ್ತೆ, ಯಾವ ಸ್ಟಾಕ್ ಮೇಲಕ್ಕೆ ಹೋಗುತ್ತೆ, ಮಾರ್ಕೆಟ್ ಯಾವಾಗ ಬೀಳ್ಬೋದು, ಯಾವಾಗ ಮಾರ್ಕೆಟ್ ಮೇಲೆ ಹೋಗ್ಬೋದು, ಯಾವ ಸ್ಟಾಕ್ಸಲ್ಲಿ ಏನು ನ್ಯೂಸ್ ಬರ್ತಿದೆ, ಯಾವ ಸ್ಟಾಕ್ಸಲ್ಲಿ ಅಂದರೆ ಅವ್ರದ್ದು ಕ್ವಾರ್ಟರ್ಲಿ ರಿಸಲ್ಟ್ ಎಲ್ಲ ಬರುತ್ತೆ, ಅದರಲ್ಲಿ ಯಾವ್ದು ಕಂಪನಿ ಲಾಭ ಮಾಡ್ತಾ ಇದೆ, ಯಾವ್ದು ಲಾಸ್ ಮಾಡ್ತಾ ಇದೆ, ಇದನ್ನೆಲ್ಲ ರಿಸರ್ಚ್ ಮಾಡಿ ಮಾರ್ಕೆಟ್ ಅನಾಲಿಸಿಸ್ ಮಾಡೋಕ್ಕಂತಲೇ ಬೇರೆ ಬೇರೆ ಕಂಪನಿಗಳಿರ್ತವೆ. ಅವರನ್ನು ಆ ಥರದ ಕಂಪನಿಗಳನ್ನು ಇವರು ಹೈರ್ ಮಾಡ್ಕೊಂಡಿರ್ತಾರೆ. ಸೊ ಅವರಿಂದ ಏನು ಆ ಮಾರ್ಕೆಟ್ ರಿಲೇಟೆಡ್ ಇನ್ಫಾರ್ಮೇಷನ್ ಅದೆಲ್ಲ ತಗೊಂಡು ಇವರು ಮಾರ್ಕೆಟಲ್ಲಿ ಏನು ಇನ್ವೆಸ್ಟ್ಮೆಂಟನ್ನು ಮಾಡುವಂಥದ್ದು. ಸೊ ಆ ಮುಖೇನ ಅವರೇನು ನೀವು ಕೊಟ್ಟಿರೋ ಹಣವನ್ನು ಅದರಲ್ಲಿ ಹೂಡಿಕೆ ಮಾಡಿ ಲಾಭ ಮಾಡಿ ಅದರಲ್ಲಿ ನಿಮಗೆ ರಿಟರ್ನು ಈ ರೀತಿಯಾಗಿ ಎಲ್ಲ ಕೊಡುವಂಥದ್ದು. ಇದನ್ನು ನೀವು ತಿಳ್ಕೊಳ್ಬೇಕು. ಅಂದರೆ ನಿಮಗೆ ಇಲ್ಲಿ ಇಂಡೈರೆಕ್ಟಾಗಿ ಏನು ಗೊತ್ತಾ, ನೀವು ಎಲ್ಲಾದರೂ ಒಂದು ಕಡೆ ಈಗ ಹೂಡಿಕೆ ಮಾಡಿದ್ರಿ ಅಂದರೆ ಇಂಡೈರೆಕ್ಟಾಗಿ ಆ ಹಣ ಏನು ಸ್ಟಾಕ್ ಮಾರ್ಕೆಟ್ಗೆ ಬರುವಂಥದ್ದು. ಇಲ್ಲಿ ನಾವು ಏನು ಗೊತ್ತಾ, HNI ಮತ್ತು ಇಲ್ಲಿ ರಿಟೇಲ್ ಇನ್ವೆಸ್ಟರ್ಸ್ ಇದ್ದಾರಲ್ಲ, ಇದು ನಾವು ಸ್ವತಃ ನಾವೇ ಮಾರ್ಕೆಟನ್ನು ಅನಾಲಿಸಿಸ್ ಮಾಡಿಬಿಟ್ಟು ನಾವು ಏನು ಹಣ ಹಾಕುವಂಥದ್ದು. ಇದು ಏನು ಇಂಡೈರೆಕ್ಟಾಗಿ ಬರುತ್ತೆ. ಅಂದರೆ ಇದನ್ನೇ ಈ FII DI ಅಂತ ಹೇಳಿದರೆ, ಅವರು ಮಾರ್ಕೆಟ್ ಅನಾಲಿಸಿಸ್ ಮಾಡಿಬಿಟ್ಟು ಬೇರೆ ಬೇರೆಯವರಿಂದ ಬೇರೆ ಬೇರೆ ರೀತಿಯಲ್ಲಿ ಹಣವನ್ನೆಲ್ಲ ಕಲೆಕ್ಟ್ ಮಾಡಿಬಿಟ್ಟು ಅವರು ಇಲ್ಲಿ ಇನ್ವೆಸ್ಟ್ ಮಾಡುವಂಥದ್ದು. ಅವರಿಗೆ FII ಅಥವಾ DII ಅಂತೀವಿ. FII ಅಂದರೆ ಫಾರಿನ್ ಇನ್ಸ್ಟಿಟ್ಯೂಷನ್ ಅವರು, DII ಅಂದರೆ ಇಂಡಿಯಾದ ಇನ್ಸ್ಟಿಟ್ಯೂಷನ್ ಅವರು, ಈ ರೀತಿಯಾಗಿ ಇರುತ್ತೆ. ಸೊ ಇಲ್ಲಿ ನಾವು ಏನು ಇವರನ್ನು ನಾವು FII DII ಏನಿದೆಯಲ್ಲ, ಇವರನ್ನು ನಾವು ಸ್ಮಾರ್ಟ್ ಮನಿ ಅಂತಲೂ ಕರಿತೇವೆ, ಬಿಗ್ ಪ್ಲೇಯರ್ ಅಂತಲೂ ಕರಿತೇವೆ. ಸೊ ಈ ರೀತಿಯಾಗಿ ಅವರು ಯಾಕಂತ ಹೇಳಿದರೆ, ಅವ್ರ ಹತ್ರ ನೋಡಿ ಇನ್ವೆಸ್ಟ್ಮೆಂಟ್ ಅಮೌಂಟ್ ತುಂಬ ಇರುತ್ತೆ. ಸೊ ಅಷ್ಟೊಂದು ಅಮೌಂಟನ್ನು ಅವರು ಇನ್ವೆಸ್ಟ್ ಮಾಡ್ತಿದ್ದಾರೆ ಅಂದರೆ ಅವರ ಅನಾಲಿಸಿಸು ತುಂಬ ಅಡ್ವಾನ್ಸ್ ಆಗಿರುತ್ತೆ. ಸೊ ಅವ್ರ ಹತ್ರ ದೊಡ್ಡದಾದಂಥ ರಿಸರ್ಚ್ ಟೀಮ್ ಇರುತ್ತೆ. ಪ್ರತಿ ಸ್ಟಾಕು, ಪ್ರತಿ ಮಾರ್ಕೆಟ್ ಮೂಮೆಂಟನ್ನು ಅನಾಲಿಸಿಸ್ ಮಾಡೋದಿರ್ಬೋದು, ಪ್ರತಿ ಸ್ಟಾಕ್ಸಲ್ಲಿ ಏನಾಗ್ತಿದೆ ಎಲ್ಲ ತಿಳ್ಕೊಳ್ಳುವಂಥದ್ದು ಅವರಿಗೆ ಅಷ್ಟು ದೊಡ್ಡದಾದಂಥ ರಿಸರ್ಚ್ ಟೀಮ್ ಇರುತ್ತೆ. ಹಾಗಾಗಿ ಅವರು ಅಷ್ಟು ಹಣವನ್ನು ಮ್ಯಾನೇಜ್ ಮಾಡ್ತಾರೆ. ಸೊ ಅಂದರೆ ಅವರದ್ದು ಮೇನ್ ಬಿಸ್ನೆಸ್ಸೇ ಅದಾಗಿರುತ್ತೆ. ಸೊ ಹೀಗಾಗಿ ಇದಿಷ್ಟೊಂದು ಏನಂತ ಹೇಳಿದರೆ ಇನ್ವೆಸ್ಟರ್ಸ್ ಟೈಪ್, ಅಂದರೆ ಅವರದ್ದು ಕ್ಯಾಪಿಟಲ್ ಸೈಜ್, ಅವ್ರದ್ದು ರಿಸರ್ಚ್ ಟೈಪ್ ಇರ್ಬೋದು. ಈ ರೀತಿಯಾಗಿ ನಾವು ಡಿಫ್ರೆನ್ಷಿಯೇಟ್ ಮಾಡಿ ನಾವು ಈ ರೀತಿಯಾಗಿ 4 ಥರದ ಇನ್ವೆಸ್ಟರ್ಸ್ ಅಂತ ಕರಿಬೋದು. ಈಗ ಇಲ್ಲಿ ರಿಟೇಲ್ ಇನ್ವೆಸ್ಟರ್ಸ್ ನಿಮ್ಗೆ ಹೇಳಿದ್ದೀನಿ, ನಮ್ಮ ಥರ ಒಂದು ಸಣ್ಣ ಪುಟ್ಟ ಹೂಡಿಕೆದಾರರು, ಒಂದು ದೊಡ್ಡದಾದಂಥ ಅಮೌಂಟ್ ಇರೋದಿಲ್ಲ. ಮತ್ತು ನಮ್ಮ ಹತ್ರ ಅವರು ಈ FII DII ಏನಿರುತ್ತಲ್ಲ, ಅವ್ರ ಹತ್ರ ಇರುವಷ್ಟು ಇನ್ಫಾರ್ಮೇಷನ್ನು ನಮ್ಮ ಹತ್ರ ಇರೋದಿಲ್ಲ. ಸೊ ಅವ್ರ ಹತ್ರ ಅಂದರೆ ರಿಸರ್ಚ್ ಟೀಮ್ ಆ ಥರ ಇರೋದ್ರಿಂದ ಅವ್ರ ಹತ್ರ ಏನು ಅಷ್ಟು ಅಡ್ವಾನ್ಸ್ ಆಗಿ ಮಾರ್ಕೆಟನ್ನು ಅನಾಲಿಸಿಸನ್ನು ಮಾಡ್ತಾರೆ. ಇದಿಷ್ಟು ನಮ್ಮದು ಏನು ಇನ್ವೆಸ್ಟರ್ಸ್, ಟೈಪ್ಸ್ ಆಫ್ ಇನ್ವೆಸ್ಟರ್ಸು. ಸೊ ಇದೊಂದು ಅಂದರೆ ಬೇಸಿಕ್ ಗೊತ್ತಿರಬೇಕು ನಿಮಗೆ ಮಾರ್ಕೆಟಲ್ಲಿ ಯಾವ ಥರ. ಈಗ ಮಾರ್ಕೆಟಲ್ಲಿ ಹೇಳ್ತಾರೆ, ಈಗ ನೀವು ಟ್ರೇಡಿಂಗ್ ಇನ್ವೆಸ್ಟ್ಮೆಂಟ್ ಮಾಡುವಾಗ ಆಗ ಅವರು FIIs ಇಷ್ಟು ಸೆಲ್ ಮಾಡಿದರು, DIIs ಇಷ್ಟು ಬೈ ಮಾಡಿದರು, ಅಂದರೆ ಫೈಟ್ ಯಾವತ್ತು ಇವ್ರ ನಡುವೆ ನಡೀತಿರುತ್ತೆ.
ಅದ್ರ ನಡುವೆ ನಾವು ಏನು ನುಸುಳ್ಕೊಂಡು ನಾವು ಇಲ್ಲಿ ಏನು ಮಾಡಬೇಕಂತ ಹೇಳಿದರೆ ಲಾಭ ಮಾಡಬೇಕು, ಆ ಥರ ಇರುತ್ತೆ. ಅಂದರೆ ನಮಗೆ ಈಗ FII ಜೊತೆಗೆ ನಮಗೆ ಫೈಟ್ ಮಾಡೋಕ್ಕಾಗಲ್ಲ, ಇವ್ರ ಜೊತೆ ನಮಗೆ ಫೈಟ್ ಮಾಡೋಕ್ಕಾಗಲ್ಲ, ಅಥವಾ ಇವ್ರ ಜೊತೆನೂ ನಮ್ಗೆ ಫೈಟ್ ಮಾಡೋಕ್ಕಾಗಲ್ಲ. ಸೊ ಏನಾಗುತ್ತೆ, ಆಲ್ಮೋಸ್ಟ್ ಫೈಟು ಇವರಿಬ್ಬರ ನಡುವೆ ಅಂದರೆ ಒಂದು FIIಕ್ಕಿಂತ ಇನ್ನೊಂದು FII ಜೊತೆ ಫೈಟ್ ಅಂದರೆ ಬೈ ಸೆಲ್ ಫೈಟ್ ಅಂತ ಹೇಳಿದರೆ ಬೇರೆ ಅನ್ನಲ್ಲ. ಇಲ್ಲಿ DI ಜೊತೆ ಇವ್ರ ಜೊತೆ ಆಗುತ್ತೆ. ಈ ರೀತಿಯಾಗಿ ಅಂದರೆ ಅವ್ರವ್ರದ್ದು ಅನಾಲಿಸಿಸ್ ಏನಿರುತ್ತಲ್ಲ ಅದಕ್ಕೆ ತಕ್ಕನಾಗಿ ನಡೆಯುತ್ತಾ ಇರುತ್ತೆ ಮಾರ್ಕೆಟಲ್ಲಿ. ಅಂದರೆ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಆಗ್ತಾ ಇರುತ್ತೆ. ಸೊ ಇದಿಷ್ಟು ಟೈಪ್ಸ್ ಆಫ್ ಇನ್ವೆಸ್ಟರ್ಸು. ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಇದು. ನಾವು ಮುಂದಿನ ವೀಡಿಯೋದಲ್ಲಿ ಇನ್ನಿಷ್ಟು ಅಂದರೆ ಸ್ಟಾಕ್ ಮಾರ್ಕೆಟಲ್ಲಿ ನಿಮಗೆ ಕಲೀಲಿಕ್ಕೆ ತುಂಬ ಇದೆ. ತಿಳ್ಕೊಳ್ಳೋಕ್ಕೆ ನೀವು ಒಂದು ಹೂಡಿಕೆ ಮಾಡಬೇಕಿದ್ರೆ ಮುಂಚೆ ಮಾರ್ಕೆಟ್ ಅಂದರೆ ಏನು, ಅದರಲ್ಲಿ ಏನೆಲ್ಲ ಇದೆ ಅಂತ ತಿಳ್ಕೊಳ್ಳೋಕ್ಕೆ ತುಂಬ ಇದೆ. ಸೊ ಇದಿಷ್ಟು ಟೈಪ್ಸ್ ಆಫ್ ಇನ್ವೆಸ್ಟರ್ಸ್ ಬಗ್ಗೆ ಆಯಿತು. ನೆಕ್ಸ್ಟ್ ವೀಡಿಯೋದಲ್ಲಿ ಒಂದಿಷ್ಟು ಬೇರೆ ವಿಷಯಗಳ ಜೊತೆಗೆ ನಾವು ಮಾತಾಡೋಣ. ಸೊ ನಿಮಗೆ ಇದು ಟ್ರೇಡ್ ಕಿಕ್ ಚಾನಲ್ ಚೆನ್ನಾಗಿ ಅನಿಸ್ತು, ಅಥವಾ ನಾನು ಕೊಡ್ತಾ ಇರೋ ನಿಮಗೆ ಇನ್ಫಾರ್ಮೇಷನ್, ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಇನ್ಫಾರ್ಮೇಷನ್ ನಿಮ್ಗೆ ಚೆನ್ನಾಗಿ ಅನಿಸ್ತಾ ಇದೆ, ಅಥವಾ ಇನ್ನೂ ಮತ್ತು ಕಲಿಬೇಕು ಅಂತ ಇದ್ದರೆ ನಮ್ಮದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಹಾಗೆ ಥ್ಯಾಂಕ್ ಯು ಸೋ ಮಚ್.